ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇಲ್ಲಿ ಮೇನ್ ಆಗಿ ಒಬ್ಬ ಯೂಟ್ಯೂಬರ್ ಬಗ್ಗೆ ಮಾತಾಡಕ್ ಕೊಟ್ಟಿದ್ವಿ. ಒಂದು ತೆಲುಗು ಚಾನೆಲ್ಗಳಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣಗಳಲ್ಲಿ ತುಂಬಾನೇ ಒಂದು ಫೇಮಸ್ ಆಗಿರುವ ನಂದೂಸ್ ವರ್ಲ್ಡ್ ಎನ್ನುವಂತ ಒಬ್ರು ಲೇಡಿ ಅವರ ಒಂದು ಯೂಟ್ಯೂಬ್ ಚಾನಲ್. ಅವರು ನೆಲೆಸಿರೋದು UK ಅಲ್ಲಿ. ಸೊ ಅಲ್ಲಿ ಮುಂಚೆ ಅವರು ಇಲ್ಲಿ ಇಂಡಿಯಾದಲ್ಲಿ ಏನಿರ್ತಾರೆ ಅವಾಗ ವರ್ಕಿಂಗ್ ವುಮೆನ್ ಆಗಿರ್ತಾರೆ, ಮತ್ತೆ ಅವ್ರ ಹಸ್ಬೆಂಡ್ ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನೋ ಒಂದು ಜಾಬ್ ಆಫರ್ ಸಿಕ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿರ್ತಾರೆ. ಸೊ ಆಗ ಅವರು ಒಂದು ಡೈಲಿ ಲೈಫ್ ಸ್ಟೈಲ್ನ ಅವ್ರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಯೂಶ್ವಲಿ ನಮ್ಮ ಒಂದು ಜನಗಳಿಗೆ ಫಾರಿನ್ ಅಲ್ಲಿ ಯಾವ ರೀತಿ ಅವರ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅನ್ನುವಂಥ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅದರಲ್ಲೂ ತೆಲುಗು ಚಾನಲ್ಸ್ ಅಲ್ಲಿ ಮತ್ತು ಏನು ತಮಿಳ್ ಚಾನಲ್ಸ್ ಅಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುವಂತ ಒಂದು ಆಪ್ಷನ್ಸ್ ಜಾಸ್ತಿ ಆಕ್ಚುಲಿ ಕಂಪೇರ್ ಟು ಕನ್ನಡ ನನಗನ್ಸೋ ಪ್ರಕಾರ. ಸೊ ಅಲ್ಲಿ ಮಿಲಿಯನ್ ಗಟ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೆ. ಸೊ 2.5 2.25 ಮಿಲಿಯನ್ಸ್ ಅಷ್ಟು ಸಬ್ಸ್ಕ್ರೈಬರ್ಸ್ ಅವರಿಗೆ ಇರೋದ್ರಿಂದ ಸೊ ಒಳ್ಳೆಯ ಒಂದು ಪೇಮೆಂಟ್ ಆಗ್ತಾ ಇರುತ್ತೆ ಯೂಟ್ಯೂಬಲ್ಲೂ ಮತ್ತು ಪ್ರಮೋಷನ್ಸ್ ವಿಡಿಯೋಸಲ್ಲೂ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರುತ್ತೆ. ಹೀಗೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ರು ಸಹ ಅವರಿಗೆ ಒಂದು ದುರಾಸೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಇದು ಆಸೆ ಅಲ್ಲ, ಕಂಪ್ಲೀಟ್ ದುರಾಸೆ, ತುಂಬಾ ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನಲ್ಲಿ ಈ ಒಬ್ರು ನಂದು ಮತ್ತು ಅವರ ಏನು ನಂದನ ಅಂತ ಅವ್ರ ಹೆಸರು. ಸೊ ಅವ್ರ ಹಸ್ಬೆಂಡ್ ಹೆಸರು ಮಧು ಅಂತ. ಸೊ ಅವರಿಬ್ರು ಸೇರ್ಕೊಂಡು ಎಂತ ಒಂದು ಕ್ರಿಮಿನಲ್ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ರಿಯಲಿ ಶಾಕ್ ಆಗುತ್ತೆ. ಯೂಟ್ಯೂಬ್ನ ಚಾನಲ್ನ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ತುಂಬ ಜನಗಳಿಗೆ ಹತ್ರ ಆಗ್ತಾರೆ. ಯೂಶ್ವಲಿ ನಾವು ನೋಡಿರೋ ಹಾಗೆ ಪ್ರತಿಯೊಬ್ಬ ಒಂದು ಫ್ಯಾಮಿಲಿಯವರು ಏನು ಅಬ್ಸರ್ವ್ ಮಾಡ್ತಿರ್ತಾರೆ ಫ್ಯಾಮಿಲಿ ಲಾಗ್ಸ್ನ, ಅವರಿಗೆ ರೆಸ್ಪೆಕ್ಟ್ ಮತ್ತು ಇಷ್ಟಪಡ್ತಾ ಹೋಗ್ತಾರೆ. ಬಟ್ ಹಾಗಾಗಿ ತುಂಬ ಜನ ಇಷ್ಟಪಡ್ತಿರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅದನ್ನೇ ಒಂದು ಎನ್ಕ್ಯಾಚ್ ಮಾಡಿಕೊಂಡು ಸೊ ಆಂಧ್ರದಲ್ಲಿ ಎಸ್ಪೆಷಲಿ ಆಂಧ್ರದಲ್ಲಿ ಒಂದು ಮಿಡಲ್ ಏಜ್ ಅಥವಾ ಏನು ಜಾಬಿಗೋಸ್ಕರ ವರ್ಕ್ ಹುಡುಕ್ತಾ ಇರ್ತಾರೆ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ, ಜಾಬ್ ಇರಲ್ಲ, ಮತ್ತು ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಇರುತ್ತೆ MNC ಕಂಪ್ನಿಲಿ, ಬಟ್ ಗುಡ್ ಸ್ಯಾಲ್ರಿ ಇರಲ್ಲ. ಸೊ ಇಂಥವ್ರನ್ನ ಅವರು ಟಾರ್ಗೆಟ್ ಮಾಡಿ ಅಂದರೆ ಅವ್ರಿಗೆ ಕೆಲಸ ಇಸ್ಕೊಡ್ತೀವಿ ಮತ್ತು ಒಂದು ಫೇಕ್ ವೀಸಾ ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ಹೇಳಿ ಅವ್ರ ಹತ್ರ ಲಕ್ಷಾನ್ಗಟ್ಟಲೆ ದುಡಿಸ್ಕೊಂಡಿದ್ದಾರೆ. ಇದು ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಅಷ್ಟರಲ್ಲಿ ಬಂದಂಥ ಜನ ಯಾರು ರಿಚ್ ಇರೋರು ಅಂತ ಅಲ್ಲ, ರಿಚ್ ಇರೋರು ಇವ್ರಿಗೆ ಅಪ್ರೋಚ್ ಮಾಡಿಲ್ಲ. ಯೂಶ್ವಲಿ ಅಲ್ಲಿ ಅಪ್ರೋಚ್ ಮಾಡಿರೋದು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ. ಸೊ ಎಲ್ರಿಗೂ ಒಂದು ಕನಸು ಇರುತ್ತಲ್ವ, ನಾವು ಈ ರೀತಿ ಫಾರಿನಿಗೆ ಹೋಗಬೇಕು, ಫಾರಿನಲ್ಲಿ ಜಾಬ್ ಮಾಡಬೇಕು ಅನ್ನುವಂಥ ಒಂದು ಕನಸು ಇರುತ್ತಲ್ವ. ಸೊ ಇಂಥವ್ರಿಗೆ ನಾವು ಜಾಬ್ ಡೆಫಿನೆಟ್ಲಿ ಇಸ್ಕೊಡ್ತೀವಿ ಅಂತ ಲಕ್ಷಾಂತರ ರೂಪಾಯಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿ ಅವರಿಗೆ ಫೈನಲಿ ಅವರಿಗೆ ಕೆಲವೊಬ್ಬರಿಗೆ ಜಾಬ್ ಇಸ್ಕೊಟ್ಟಿದ್ದಾರೆ. ಬಟ್ ಅದು 1 ಮಂತ್ 2 ಮಂತ್ ಆದಮೇಲೆ ಜಾಬ್ ಹೋಗಿದೆ. ಮತ್ತೆ ಅವ್ರು ಏನಾದರೂ ಕ್ವಶನ್ ಕೇಳಿದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡಿಲ್ಲ. ಇನ್ನೂ ಕೆಲವೊಬ್ಬರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಜಸ್ಟ್ ಪೇಮೆಂಟ್ ಮಾಡಿದ್ದಾರೆ, ಬಟ್ ಅವರು ಒಂದು ವೀಸಾನೇ ರೆಡಿ ಮಾಡಿಕೊಟ್ಟಿಲ್ಲ. ಸೊ ವೀಸಾ ರೆಡಿ ಮಾಡಿಕೊಟ್ಟು ನಾವು ಅಲ್ಲಿ ಇರಲಿಕ್ಕೆ ನಿಮಗೆ ಹೆಲ್ಪ್ ಮಾಡಿ, ನಿಮ್ಗೆ ಜಾಬ್ ಇಸ್ಕೊಡ್ತೀವಿ, ಈ ರೀತಿ ಜಾಬ್ ಓಪನಿಂಗ್ಸ್ ಇದೆ, ನಮ್ಮದೇ ಒಂದು ಓನ್ ಕಂಪ್ನಿಗಳಿದೆ, ಇಂಡಿಯಾದಲ್ಲೂ ಇದೆ ಮತ್ತು ಫಾರಿನಲ್ಲೂ ಇದೆ, ಇಲ್ಲಿ ನೀವು ಇಂಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಂದರೆ ಅಲ್ಲೇನು ಅವರು ತೆಲಂಗಾಣದಲ್ಲಿ ಇರ್ತಾರೆ ಗುಂಟೂರಲ್ಲಿ, ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬರ್ಬೋದು ಅನ್ನೋ ರೀತಿ ಈ ರೀತಿ ಎಲ್ಲ ತುಂಬ ಒಂದು ಫೇಕ್ ಇಂಪ್ರೆಷನ್ಗಳಾಗಿರ್ಬೋದು, ಒಂದು ಫೇಕ್ ಪ್ರಾಮಿಸ್ಗಳು ತುಂಬ ಮಾಡಿಬಿಟ್ಟು ಸೊ ಇಲ್ಲಿ ಜನಗಳಿಗೆ ಏನಾಗ್ತಿತ್ತು ಅಂದರೆ ವಿಡಿಯೋದಲ್ಲಿ ಅವ್ರು ನೋಡ್ತಿರುವಾಗ ತುಂಬಾ ಒಂದು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಹಾಗಾಗಿ ಹೀಗೆ ಇರ್ತಾರೆ, ಅಂದರೆ ನಮ್ಗೆ ಯಾವುದೇ ಒಂದು ತೊಂದರೆ ಆದರೂ ಅಲ್ಲಿರುವಂಥ ಇವರು ನಾವಷ್ಟು ಪೇಮೆಂಟ್ ಮಾಡಿರ್ತೀವಿ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಒಂದು ಇಂಟೆನ್ಷನ್ ಇದೆ ಇರುತ್ತಲ್ವಾ ಎಲ್ರಿಗೂ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ತುಂಬ ನಾನು ನಮ್ಮ ಒಂದು ಗೊತ್ತಿರೋರು ಅಂದರೆ ನಾಟ್ ಮೈ ಫ್ರೆಂಡ್ ಆಫ್ ಫ್ರೆಂಡ್ ಅನ್ನೋ ರೀತಿ ಒಬ್ರು ಇರ್ತಾರೆ. ಅವರು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ. ನನ್ನ ಫ್ರೆಂಡ್ ನನಗೆ ಕಳಿಸಿರ್ತಾರೆ ಲಿಂಕು, ಸೊ ಈ ರೀತಿ ಸಬ್ಸ್ಕ್ರೈಬ್ ಮಾಡು, ಅವರಿಗೆ ಸಪೋರ್ಟ್ ಮಾಡು ಅಂತ ಅಂದ್ಬಿಟ್ಟು. ಸೊ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲೂ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರ್ತೀನಿ ಮತ್ತು ತುಂಬ ವೀಡಿಯೋಸ್ಗೆ ಲೈಕು ಕಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಬಟ್ ಅವರಿಗೆ ಒಂದಿನ ನಾನು ಎದುರಿಗೆ ಸಿಗ್ತೀನಿ, ಒಂದು ಈವೆಂಟಲ್ಲಿ ಅವ್ರು ನನಗೆ ಸಿಗ್ತಾರೆ. ನಂಗೆ ತುಂಬಾ ಒಂದು ಖುಷಿ ಆಗುತ್ತೆ, ಯಾಕಂದರೆ ಡೈಲಿ ಒಂದು ನಮ್ಮ ಒಂದು ಲೈಫಲ್ಲಿ ಅವರ ವೀಡಿಯೋಸ್ ನಾನು ನೋಡೋದು ನನಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಆದರೆ ನಾವು ಅಷ್ಟೊಂದು ಟೈಮ್ ಕೊಟ್ಟು ಒಂದು ನಮ್ಮ ಬಿಸಿ ಶೆಡ್ಯೂಲಲ್ಲಿ ಸೊ ಸಮಥಿಂಗ್ ನಮಗೆ ಗೊತ್ತಿರೋರು ಏನೋ ಮಾಡ್ತಿದ್ದಾರಲ್ವಾ, ಅಥವಾ ಅವ್ರ ಮಾತುಗಳು ಕೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅವ್ರು ವೀಡಿಯೋಸ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಅಲ್ಲಿ ಅವರು ನನಗೆ ಸರಿಯಾಗಿ ಮಾತೇ ಆಡಿಸ್ಲಿಲ್ಲ. ಬಿಕಾಸ್ ಏನಪ್ಪ ಅಂತಂದರೆ ಅವ್ರಿಗೊಬ್ಬ ಸಬ್ಸ್ಕ್ರೈಬರ್ ಯಾರೋ ಒಬ್ರು ಸಿಕ್ಕೋ ರೀತಿ ಅವರಿಗೆ ಆ್ಯಕ್ಚುಲಿ. ಬಟ್ ನೋ ರೆಸ್ಪೆಕ್ಟ್, ಅಂದರೆ ಎಲ್ಲ ಯೂಟ್ಯೂಬರ್ಸು ಈಗಿರಲ್ಲ, ಕೆಲವೊಬ್ಬರು ನಾವು ನೋಡೋದೇ ಬೇರೆ, ನಾವು ವಿಡಿಯೋಸಲ್ಲಿ ಅವ್ರನ್ನ ನೋಡೋದೇ ಬೇರೆ, ಅವರ ಒಂದು ನಡವಳಿಕೆನೇ ಬೇರೆ ಥರ ಇರುತ್ತೆ. ಸೊ ಈ ರೀತಿ ಆಗಿದೆ ಇಲ್ಲಿ. ಸೊ ಕಂಪ್ಲೀಟಾಗಿ ಅಷ್ಟೊಂದು ದುಡ್ಡು ಇಸ್ಕೊಂಡು ಅವರಿಗೆ ರೆಸ್ಪಾಂಡೇ ಮಾಡಿಲ್ಲ. ಅವರಿಗೆ ನಾವು ರೆಸ್ಪಾನ್ಸಿಬಲ್ ಇಲ್ಲ, ಅದಕ್ಕೆ ಕೆಲಸ ಹೋದ್ರೆ ನಾವೇನ್ ಮಾಡೋಕ್ಕಾಗುತ್ತೆ, ಈ ರೀತಿ ಎಲ್ಲ ಆರೋಗ್ಯಂಟಾಗಿ ಅವ್ರಿಗೆ ಆನ್ಸರ್ ಮಾಡಿದ್ದಾರೆ. ನೊಂದವರು ಏನಿರ್ತಾರೆ ಅವ್ರು ಯೂಟ್ಯೂಬರ್ಸ್ಗೆನೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಂದ್ರೆ ಅದರ್ ಇನ್ಫ್ಲೂಯೆನ್ಸ್ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಬಿಕಾಸ್ ಈ ರೀತಿ ಆಗಿದೆ, ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆಗ ಅವರು ವಾಯ್ಸ್ ರೈಸ್ ಮಾಡಿದಾಗ ತೆಲಂಗಾಣ ಪೊಲೀಸ್ ವೆಬ್ಸೈಟ್ ಅಲ್ಲೂ ಅದು ಮೆನ್ಷನ್ ಆಗಿದೆ, ದಯವಿಟ್ಟು ಯಾರೇ ಒಬ್ರು UK ಅಲ್ಲಿ ಇರುತ್ತೆ ಕಪಲ್ಸ್ಗೆ ನೀವು ಅಮೌಂಟ್ ಕೊಟ್ಟಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಬಿಕಾಸ್ ಅದು ಇನ್ನೂ ಕೇಸ್ ನಡಿಬೇಕಾಗಿದೆ. ಸೊ ಅವ್ರು ಏನಾದರೂ ಸ್ಕ್ವಾಶ್ ಮಾಡಿಸ್ಕೊಂಡ್ರೆ, ಅಂದರೆ ಕಂಪ್ಲೀಟಾಗಿ ಅಮೌಂಟ್ ರಿಟರ್ನ್ ಕೊಟ್ಟರೆ ಇಟ್ಸ್ ಗುಡ್. ಅದರ್ವೈಸ್ ಇದು ಒಂದು 30 ರಿಂದ 35 ಜನಕ್ಕೆ ಈ ರೀತಿ ಆಗಿದೆ ಅಂತ ಅಂದರೆ 1 ರಿಂದ 20 ಲಕ್ಷ ಅಂದರೆ ಎಷ್ಟು ಕೋಟಿ ಅವರು ಈ ರೀತಿ ಮಾಡಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇರೋದೇನೆಂದರೆ ನಾವು 200 ರಿಂದ 300 ಜನ ಕೆಲಸ ಇಸ್ಕೊಟ್ಟಿದ್ದೀವಿ, ಯಾರೋ ಒಂದು ಸ್ವಲ್ಪ ಜನಕ್ಕೆ ಹಿಂಗಾದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಾರೆ. ಅಂದರೆ ಸ್ವಲ್ಪ ಜನ ಅಂತ ತುಂಬ ಒಂದು ನೆಗ್ಲೆಕ್ಟ್ ಆಗಿ ಹೇಳ್ತಾರೆ. ಏನಿದು, ಈಗ ಒಬ್ಬ ಮನುಷ್ಯ ಅವನ
ಅವನ ಜೀವಮಾನವೆಲ್ಲ ಅವನು ಕಷ್ಟಪಟ್ಟು ಒಂದು 20 ಲಕ್ಷ ಜೋಡಿಸಿ, ಕೆಲವೊಬ್ರು ಸಾಲ ಮಾಡಿ, ಕೆಲವೊಬ್ರು ಬ್ಯಾಂಕ್ ಲೋನ್ ತೆಗೆದು ಇವ್ರಿಗೆ ಕೊಟ್ಟಿರ್ತಾರೆ. ಸೊ ಏನಂತ, ಸೊ ನಮ್ಗೊಂದು ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಒಂದು ಫಾರಿನ್ಗೆ ಹೋದಾಗ ಇದನ್ನ ತೀರ್ಸ್ಕೋಬೋದು ಅಂತ ಅಂದ್ಬಿಟ್ಟು ಅಂತೆಲ್ಲ ಕನ್ಸ್ಕೊಂಡಿರ್ತಾರೆ. ಸೊ ಇಷ್ಟೊಂದು ಅಮೌಂಟ್ನ ಅವ್ರಿಗೆ ಒಂದೇ ಸರಿ ಈ ರೀತಿ ಭಾರ ಆಗಿಬಿಟ್ಬಿಟ್ರೆ ಅಂದರೆ ಇವ್ರಿಗೆ ತುಂಬಾ ಒಂದು ಸಿಂಪಲ್ ಮ್ಯಾಟರ್ ಅಂತ ಆ ರೀತಿ ಒಂದು ಅರೋಗೆಂಟ್ ಆಗಿ ಅವ್ರು ಇರುತ್ತೆ ಅವರ ವೀಡಿಯೋಸು. ನೀವು ಸಹ ನೋಡ್ಬೋದು, ಬೇಕಾದ್ರೆ ನಂದೂಸ್ ವರ್ಲ್ಡ್ ಅಂತ ಕೊಡಿ, ತೆಲುಗು ಚಾನಲ್ ಅದು, ಈ ರೀತಿ ಇದೆ. ಈಗಲೂ ಸಹ ಅವ್ರಿಗೆ ಸಪೋರ್ಟ್ ಮಾಡೋರು ಸಹ ಇದ್ದಾರೆ. ಇಷ್ಟೆಲ್ಲ ಜನಗಳು ಹೇಳ್ತಾ ಇದ್ರು ಸಹ ಈಗಲೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ವಾಟ್ ಎವರ್ ಅವ್ರು ಸಪೋರ್ಟ್ ಮಾಡಿದ್ರು ತನಿಖೆ ಆದಮೇಲೆ ಯಾವ್ದು ಸತ್ಯ ಅಂತ ಗೊತ್ತಾಗೇ ಆಗುತ್ತಲ್ವಾ. ಒಬ್ಬರು ಇರ್ಬೋದು ಅಂದರೆ ಯೂಟ್ಯೂಬರ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮಲ್ಲಿ ಅವರು ಇರೋ ರೀತಿನೇ ಇರ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿ ನಿಮ್ಮ ಒಂದು ಅಂದರೆ ಓಕೆ ಅಭಿಮಾನಿ ಆಗೋದು ತಪ್ಪು ಅಲ್ಲ, ಮತ್ತು ಅವ್ರನ್ನ ವೀಡಿಯೋಸ್ ಫಾಲೋ ಮಾಡೋದೆಲ್ಲ ಗುಡ್ ಅಂತಲೇ ನಾನು ಹೇಳ್ತೀನಿ. ಬಟ್ ಒಳ್ಳೇದಿದ್ರೆ ತಗೊಳ್ಳಿ, ಕೆಟ್ಟದಿದ್ರೆ ಬಿಟ್ಬಿಡಿ. ದಯವಿಟ್ಟು ಯಾವುದೇ ಒಂದು ಈ ರೀತಿ ಸ್ಕ್ಯಾಮ್ ಆಗ್ತಿದ್ರೆ ನಿಮ್ಮ ಒಂದು ಅವೇರ್ನೆಸ್ ಇದ್ದರೆ ಬೇರೆಯವ್ರಿಗೂ ಹೇಳಿ. ಮತ್ತು ಒಂದು ಜಾಬ್ ಓರಿಯೆಂಟೆಡ್ ವಿದ್ಯಾರ್ಥಿಗಳು ತುಂಬಾ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸೇ ತುಂಬಾ ಮೋಸ ಹೋಗಿರೋದು. ಸೊ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಆ ಅವೇರ್ನೆಸ್ನ ಅವ್ರಿಗೆ ಮೂಡಿಸಿ ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತೀನಿ. ಅವರು ಆ್ಯಕ್ಚುಲಿ ಲಾಯರ್ ಮುಖಾಂತರ, ಒಂದು ಹೈಕೋರ್ಟ್ ಲಾಯರ್ ಮುಖಾಂತರ ಹೇಳ್ತಿದ್ದಾರೆ, ಅವರಿಂದ ಏನೂ ತಪ್ಪಾಗಿಲ್ಲ. ಬಟ್ ಅವ್ರು ಡೈರೆಕ್ಟಾಗಿ ಎಲ್ಲೂ ಹೇಳ್ತಾ ಇಲ್ಲ ಯಾಕೆ ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಅವರು ಒಂದು ಈ 30 ಜನ 30-35 ಜನ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಅವ್ರು ಏನು ನೆರವು ಮಾಡ್ಬೋದು ಅಥವಾ ಸರಿ ಮಾಡ್ಬೋದು ಅಂತಲೂ ಅವರೆಲ್ಲೂ ಏನೂ ಹೇಳ್ತಿಲ್ಲ. ಇಲ್ಲಿ ಯಾವಾಗ ವಾಯ್ಸ್ ರೈಸ್ ಆಗುತ್ತೆ ಆಗ ಅವರು ಅಲ್ಲಿ ಈ ರೀತಿ ಒಂದು ಆರೋಗ್ಯಂಟಾಗಿ ವೀಡಿಯೋಸ್ ಮಾಡ್ತಾ ಹೋಗ್ತಾರೆ ಮತ್ತು ಒಂದು ಲಾಯರ್ನ ಕೂರಿಸಿ ಒಂದು ವೀಡಿಯೋ ಮಾಡಿರ್ತಾರೆ. ಇದು ಬಿಟ್ಟರೆ ಅವ್ರು ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿಲ್ಲ. ಬಟ್ ಏನಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕ್ಲಾರಿಫಿಕೇಶನ್ ಕೊಡಬೇಕಂತಿಲ್ಲ. ಓಕೆ, ಕೋರ್ಟ್ ಮುಖಾಂತರ ಅವ್ರಿಗೆ ಇನ್ನೊಂದು ಏನಂದರೆ ಅವ್ರು ಯು ಕೆಯಲ್ಲಿ ಅವರಿಗೆ ಒಂದು ಸಿಟಿಸನ್ಶಿಪ್ ಸಿಕ್ಕಿದೆ. ಅಂದರೆ ಇಂಡಿಯಾದಲ್ಲಿ ಏನೇ ಆದರೂ ಅವ್ರಿಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರೊಂದು ಖುಷಿಯಾಗಿದ್ದಾರೆ. ಈಗ ನಮ್ಮ ವಿಜಯ್ ಮಲ್ಯ ಅವರೆಲ್ಲ ಹೋದ್ರಲ್ಲ ಆ ರೀತಿ ಆಗುತ್ತೆ ಅಂತ ಬಿಡು. ಬಟ್ ಕೇಸ್ ಅಂತೂ ಕಂಪ್ಲೀಟಾಗಿ ನಡೆಯುತ್ತೆ. ಸೊ ನ್ಯಾಯ ಸಿಗಲಿ, ಪಾಪ ನೊಂದವ್ರಿಗೆ ಏನಾದರೂ ಒಂದು ಅವ್ರಿಗೆ ಅಟ್ಲೀಸ್ಟ್ ಅಮೌಂಟ್ ಆದರೂ ವಾಪಸ್ ಸಿಗಲಿ. ಅವರು ಕೆಲವೊಬ್ರು ಹೆಣ್ಮಕ್ಳು ಹೇಳ್ತಿದ್ದಾರೆ ಅಲ್ಲಿ ಹೋಗಿ ವರ್ಕ್ ಮಾಡಿದಾರಂತೆ, 1 ಮಂತ್ ಸ್ಯಾಲ್ರಿನೂ ಅವ್ರಿಗೆ ಕೊಡ್ದಂಗೆ ಅವ್ರನ್ನ ಮತ್ತೆ ವಾಪಸ್ ಕೆಲಸದಿಂದ ತೆಗೆದಿದ್ದಾರಂತೆ. ಈ ರೀತಿ ಎಲ್ಲ ಆಗಿದೆ, ತುಂಬಾ ಒಂದು ನೊಂದಿದ್ದಾರೆ. ಸೊ ಅವ್ರು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನ್ಯಾಯ ಸಿಗಲಿ ಅಂತ ಆಶಿಸೋಣ. ಸೊ friends, be careful of this type of scams. Thank you so much for watching the video. Thanks a lot.